ನನ್ನ ಎಲ್ಲ ಪ್ರೀತಿಯ ಮಹಾವತಾರ್ ಫೌಂಡೇಶನ್ ಗ್ರೂಪ್ನ ಪಿರಮಿಡ್ ಮಾಸ್ಟರ್ಸ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಸದಾನಂದ ಯೋಗಿ ಗುರುಗಳಿಗೆ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ, ಎಲ್ಲಾ ಮಹಾಯೋಗಿಗಳಿಗೂ ವಂದಿಸುತ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಮಾಸ್ಟರ್ಸ್, ಎಂದಿನಂತೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಇನ್ನೊಂದು ಮೇನ್ ಹೆಡ್ಡಿಂಗ್ ಪುನರ್ಜನ್ಮ. ಪುನರ್ಜನ್ಮ ಅಂದ್ರೆ ಗೊತ್ತು, ಮತ್ತೆ ಮತ್ತೆ ಜನ್ಮಗಳಲ್ಲಿ ನಾವು ಮತ್ತೆ ಮತ್ತೆ ಹುಟ್ಟಿ 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 ಬರುವುದು. ನಾವು ಒಂದು ಕ್ಲಾರಿಫೈ ಮಾಡ್ಕೊಬೇಕು, ಮನುಷ್ಯ ಜನ್ಮನೇ ಕೊನೆ ಜನ್ಮ. ಮತ್ತೆ ಮನುಷ್ಯನಾಗೆ ಹುಟ್ಟಿ ಬರ್ತಾನೆ ಪುನರ್ಜನ್ಮ. ಮತ್ತೆ ನಾವು ಯಾವ ಕಡೆನೂ ಬೇರೆ ಕಡೆ ಹೋಗಲ್ಲ. 4 ಇಂಪಾರ್ಟೆಂಟ್ ಸಾಮ್ರಾಜ್ಯಗಳು ನಮ್ಗೆಲ್ಲ ಗೊತ್ತಿದೆ: ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮನುಷ್ಯ ಸಾಮ್ರಾಜ್ಯ. ಸೊ ನಾವು ಮನುಷ್ಯ ಸಾಮ್ರಾಜ್ಯದ ಮೇಲೆ ಹುಟ್ಟಿದ ಮೇಲೆ ಇನ್ನು ಮತ್ತೆ ಯಾವುದಕ್ಕೂ ಹೋಗಲ್ಲ. ನಾವು ಇದ್ರಲ್ಲೇ ಮತ್ತೆ 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 ಜನ್ಮಗಳನ್ನ ತಗೊಂಡು ಬರ್ತಾ ಇರ್ತೀವಿ. ಏನಿದು ಪುನರ್ಜನ್ಮ ಅಂತ ಹೇಳಿದ್ರೆ, ಫಸ್ಟ್ ನಾವ್ ಎಲ್ಲರೂ ಕೂಡ ಮಾನವ ಸಂಕುಲದಲ್ಲಿ ಹುಟ್ಟಿದ ಮೇಲೆ, ಮಾನವ ಸಾಮ್ರಾಜ್ಯದಲ್ಲಿ ಹುಟ್ಟಿದ ಮೇಲೆ ಬಹಳಷ್ಟು ನಮ್ಮ ಜೀವನದಲ್ಲಿ ಆಗುವ ಕಷ್ಟ ಕಾರ್ಪಣ್ಯಗಳಿಗೆ, ನೋವು ನಲಿವುಗಳಿಗೆ, ದುಃಖಗಳಿಗೆ, ಅನಾರೋಗ್ಯಗಳಿಗೆ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತೇವೆ, ಆಗಿರ್ಲೇಬೇಕು. ಈ ಶರೀರ ನಮಗೆಲ್ಲ ಗೊತ್ತಿದೆ, ನಾವು ಶರೀರ ಅಲ್ಲ, ಆತ್ಮ ಅಂತ. ಏನೇ ಬಂದರೂ ಕೂಡ ನಾನು ಆತ್ಮ, ಶರೀರಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ಶರೀರವೆಂಬುದು ಸಾವು ಖಂಡಿತ ಆಗುತ್ತೆ. ಹಾಗಾಗಿ ಆತ್ಮ ಎಂಬುದು ನಿಶ್ಚಿತವಾದದ್ದು, ಶಾಶ್ವತವಾದದ್ದು ಅಂತ ನಮಗೆಲ್ಲ, ನಾವು PSSಗೆ ಬಂದ್ಮೇಲೆ, ಮೆಡಿಟೇಟರ್ಸ್ ಆದ್ಮೇಲೆ ಇದನ್ನ ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ಶರೀರಕ್ಕೆ ಬಂದ್ಮೇಲೆ ಬರುವಂತಹ ಎಲ್ಲಾ ಕಷ್ಟ ಕಾರ್ಪಣ್ಯ, ನೋವು ನಲಿವು, ದುಃಖ, ಆರೋಗ್ಯ, ಅನಾರೋಗ್ಯವೆಲ್ಲ ಕೇವಲ ಶರೀರಕ್ಕೆ ಬಂದಿದೆ, ನಮ್ಮ ಆತ್ಮಕ್ಕಲ್ಲ. ಸೊ ಆತ್ಮ ಅನ್ನೋದು ಯಾವಾಗ ಚಿರಂಜೀವಿ, ಅದು ಚಿರಂಜೀವಿಯಾಗಿಯೇ ಇರುತ್ತೆ. ಆತ್ಮ ನಮ್ಮ ಶರೀರವನ್ನ ವಾಹನವಾಗಿ ತೆಗೆದುಕೊಂಡು ಬಂದಿದೆ. ಎಲ್ಲ ನಮ್ಮ ಜನ್ಮಗಳಿಗೂ ಕೂಡ ನಾವು ಒಂದೊಂದು ತಿಳಿಲಿಕ್ಕೆ ಬಂದಿದ್ದೇವೆ, ತಿಳಿಸ್ಲಿಕ್ಕೆ ಬಂದಿದ್ದೇವೆ, ಕಲಿಯುವುದಕ್ಕೆ ಬಂದಿದ್ದೇವೆ, ಕಲಿಸುವುದಕ್ಕೆ ಬಂದಿದ್ದೇವೆ. ಅನುಭವಗಳನ್ನ, ಜೀವನದ ಅನುಭವಗಳನ್ನ ನಾವು ಪಡಿಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಮತ್ತೆ ಮತ್ತೆ ಜನ್ಮ, ಮತ್ತೆ ಮತ್ತೆ ಮಾನವ ಜನ್ಮನ ತಗೊಂತಾ ಬಂದಂಗೆ ಪ್ರತಿಯೊಂದು ನಮ್ಮ ಪುನರ್ಜನ್ಮದಲ್ಲಿ ನಾವೊಂದು ಜೀವನದ ಒಂದು ಸಾಮರಸ್ಯವನ್ನ ಕಲಿತಾ ಹೋಗ್ತೇವೆ. ಅದು ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ಸುಂದರನಾಗಿ, ಸುಂದರಿಯಾಗಿ, ಕುರೂಪಿಯಾಗಿ, ಎಂತ ಅದು ಶ್ರೀಮಂತರಾಗಿ, ಬಡವರಾಗಿ, ಎಲ್ಲಾ ತರನು ಕೂಡ ನಾವು ಹುಟ್ಟಿ ಬರುತ್ತೇವೆ. ಕೇವಲ ನಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ, ನಮ್ಮ ಜೀವನವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಾವು ಬರ್ತಾನೆ ಇರ್ತೇವೆ. ಈ ಜನ್ಮದಲ್ಲಿ ನಾವು ಎಲ್ಲವೂ ಕಲಿಬೇಕು. ಮರಣ ಎಂಬುದು ಕೇವಲ ದೇಹಕ್ಕೆ, ಆತ್ಮಕ್ಕೆ ಅಲ್ಲ. ಆತ್ಮ ಎಂಬುದು ಶಾಶ್ವತ, ಆತ್ಮಕ್ಕೆ ಸಾವಿಲ್ಲ. ಹಾಗಾದ್ರೆ ಆತ್ಮ ಏನಕ್ಕೆ ಬೇಕು, ಆತ್ಮ ಯಾಕೆ ಬರುತ್ತೆ ಅಂದ್ರೆ, ಆಧ್ಯಾತ್ಮಿಕ ಜ್ಞಾನವನ್ನ ಕಲಿಲಿಕ್ಕೆ ಆತ್ಮ ಒಬ್ಬ ಮನುಷ್ಯನನ್ನ ವಾಹನವಾಗಿ ತೆಗೆದುಕೊಂಡು ಬರುತ್ತೆ. ನಾವು ಮತ್ತೆ ಮತ್ತೆ ಹುಟ್ಟುತ್ತೀವಿ, ಮತ್ತೆ ಮತ್ತೆ ಪಯಣನ ಮಾಡ್ತಾ ಇರ್ತೀವಿ. ಆ ಆತ್ಮಕ್ಕೆ ಒಂದು ಆತ್ಮ ಜ್ಞಾನ ಬೇಕು ಮಾಸ್ಟರ್ಸ್. ಈ ಜನ್ಮದಲ್ಲಿ ಈಗ ನಾನು ಜ್ಯೋತಿಯಾಗಿ ಹುಟ್ಟು ಬಂದಿದ್ದೀನಿ, ಮುಂದೆ ನನಗೆ ಸಾವಾಗುತ್ತೆ. ಆ ಆತ್ಮ ನನ್ನನ್ನ ವಾಹನವಾಗಿ ತಗೊಂಡ್ಬಂದಿದೆ. ಆತ್ಮ ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡಿದೆ.
ಮತ್ತೆ ಏನೋ ತೊಂದರೆ ಆಗಿ ನಾನು ಮರಣ ಹೊಂದಿದ್ರೆ ಆ ಆತ್ಮಕ್ಕೆ ಇನ್ನ ಏನೋ ಕಡಿಮೆ ಆಯ್ತು, ನನ್ಗೆ ಇನ್ನ ಏನೋ ಹಸಿವು ಅನ್ನೋದು, ಆತ್ಮ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಬೇಕು ಅಂತ ಬಂದಾಗ ಮತ್ತೆ 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 ಹುಟ್ಟುತ್ತಾ ಇರುತ್ತೆ. ಅದಕ್ಕೆ ಎಲ್ಲಾರು ಹೇಳ್ತಾರೆ ನೋಡಿ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಮಣ್. ಆತ್ಮಕ್ಕೆ ಬೇಕಾಗಿರೋದು ಕೇವಲ ಆತ್ಮಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಪ್ರಾಪಂಚಿಕ ಜೀವನ ಅದಕ್ಕೆ ಬೇಡವೇ ಬೇಡ. ಆದ್ರೆ ನಾವೆಲ್ಲರೂ ಈ ದಿನ ಆತ್ಮಜ್ಞಾನವನ್ನ, ನಾವು ಆತ್ಮ ಅನ್ನೋದೇ ಮರ್ತ್ಬಿಟ್ಟು ಪ್ರಾಪಂಚಿಕ ಜೀವನದಲ್ಲಿ ನಮ್ಮ ಜೀವನವನ್ನ ನಾವು ನಡೆಸ್ತಾ ಹೋಗ್ತಾ ಇದೀವಿ. ಅದಕ್ಕೆ ನಮ್ಗೆ ಮತ್ತೆ ಮತ್ತೆ ಪುನರಪಿ ಮರಣ, ಪುನರಪಿ ಜನನ, ಮತ್ತೆ 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 ಮಾಡ್ತಾನೆ ಇರ್ತೀವಿ. ಅದಕ್ಕೇನೆ ಪತ್ರಿ ಸರ್ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದ ಮೇಲೆ 50-50 ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. 50 ಪ್ರಾಪಂಚಿಕ, 50 ಆಧ್ಯಾತ್ಮಿಕ. ಇನ್ನು ಹೆಚ್ಚು ಟ್ರೈ ಮಾಡಿ, 80% ಟ್ರೈ ಮಾಡಿ ಅಂತ ಪತ್ರಿ ಸರ್ ಹೇಳ್ತಾರೆ. ನೀವು ಇವಾಗ್ಲೇನೇನೆ ಈ ಆತ್ಮಜ್ಞಾನ, ಆಧ್ಯಾತ್ಮಿಕ ಜೀವನದ ಒಂದು ಪರಿಚಯ ಆಗಿಬಿಟ್ರೆ ನಿಮಗೆ ಮತ್ತೊಮ್ಮೆ ಜನನ ಅನ್ನೋದು ಇಲ್ಲ ಅಂತ ಎಲ್ಲ ನಮ್ಮ ಮಹಾಯೋಗಿಗಳು, ಪತ್ರಿ ಸರ್ ಕೂಡ ಇದನ್ನ ನಮ್ಗೆ ಪದೇ 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 ಹೇಳ್ತಾ ಇರ್ತಾರೆ ಮಾಸ್ಟರ್ಸ್. ಹಾಗಾದ್ರೆ ಆತ್ಮದ ಶಕ್ತಿ ಎಂದುದು ಇದು ಯಾವ ವ್ಯವಸ್ಥೆಯಲ್ಲಿ ಇರುತ್ತದೆ ಅಂದ್ರೆ ಶಕ್ತಿಯ ಒಳಗಡೆನೆ ಇರುತ್ತೆ. ನಮ್ಮ ಆತ್ಮಕ್ಕೆಲ್ಲ ಶಕ್ತಿ ಬೇಕು ಅಂದ್ರೆ ಎಲ್ಲಿರುತ್ತೆ ಅಂದ್ರೆ ಅದು ಆಧ್ಯಾತ್ಮಿಕ ಜ್ಞಾನ ಎಂಬ ಶಕ್ತಿಯೊಳಗೆ ಇರುತ್ತೆ. ಆ ಆಧ್ಯಾತ್ಮಿಕ ಜ್ಞಾನದ ಶಕ್ತಿಯನ್ನ ನಾವು ತಗೊಬೇಕು ಅಂದ್ರೆ ಆ ಜ್ಞಾನವು ನಮ್ಗೆ ತಿಳಿಬೇಕು. ಯಾವಾಗ ತಿಳಿಯುತ್ತೆ? ನಾವ್ ಹಿಂಗೆ PSSMಗೆ ಬಂದು ಪಿರಮಿಡ್ ಮಾಸ್ಟರ್ಸ್ ಆದಾಗ ಆ ಆಧ್ಯಾತ್ಮಿಕ ಶಕ್ತಿಯ ಜ್ಞಾನ ನಮ್ಗೆ ತಿಳಿಯುತ್ತೆ. ಅವಾಗ ನಮ್ಗೆ ಪುನರ್ಜನ್ಮ ಅನ್ನೋದೇ ಇರಲ್ಲ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ನೀನು ಆ ಶಕ್ತಿ ನಿನ್ಗೆ ಸಿಕ್ಕವರ್ಗುನು, ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಬರೋವರ್ಗುನು ಮತ್ತೆ ಮತ್ತೆ ನಿನ್ಗೆ ಸಾವು, ದುಃಖ, ನೋವು ಎಲ್ಲವೂ ಕೂಡ ನಾವು ಅನುಭವಿಸ್ತಾ ಬೇಕು. ಮತ್ತೆ ಒಂದೊಂದು ಜೀವ ಸಂಕುಲದಲ್ಲಿ ಒಂದೊಂದು ಸಲ ನಾವು ಜನ್ಮನ ತಗೊಂಡಾಗ ಒಂದೊಂದು ತರಹದ ಪಾಠಗಳನ್ನ ಕಲಿಯುತ್ತೇವೆ ಮಾಸ್ಟರ್ಸ್. ಇದು ಬಹಳ ಇಂಪಾರ್ಟೆಂಟ್. ಒಂದೊಂದು ಜನ್ಮದಲ್ಲಿ ಒಂದು ಜೀವನ, ನಾವು ಮನುಷ್ಯ ಸಾಮ್ರಾಜ್ಯದಲ್ಲಿ ಹುಟ್ಟದ ಮೇಲೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಪಾಠ, ಒಂದೊಂದು ಪಾಠವನ್ನ ಕಲಿತಾ ಹೋಗ್ತೀವಿ. ಅದೆಲ್ಲ ಆತ್ಮ ಸ್ವರೂಪಿಯಾಗಿ ಆತ್ಮ ಭಗವಂತ ನೋಡ್ತಾನೇ ಇರ್ತಾನೆ. ಆದ್ರೂ ಮತ್ತೆ 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 ಆಧ್ಯಾತ್ಮಿಕ ಜೀವನವನ್ನ ಪೂರ್ತಿಯಾಗಿ ಆ ಆತ್ಮಕ್ಕೆ ಬೇಕಾಗಿರುವಂತ ಜ್ಞಾನವನ್ನ ಅದು ಪೂರ್ತಿ ತಗೊಳ್ಳೋವರೆಗೂ ನಮಗೆ ಮತ್ತೆ ಮತ್ತೆ ಜನ್ಮ ಅನ್ನೋದು ಬರ್ತಾನೆ ಇರುತ್ತೆ. ಇಲ್ಲಿ ನಾವು ತಿಳ್ಕೊಬೇಕು, ಮತ್ತೆ ಮತ್ತೆ ನಾವು ಜನ್ಮವನ್ನು ಪಡೆದಾಗ ಮತ್ತೆ ಮತ್ತೆ ಜೀವಗಳು, ನಮ್ಮ ಜೀವನಗಳು, ನಮ್ಮ ಜೀವನ ಶೈಲಿ, ನಮ್ಮ ಕಲಿಯುವಿಕೆ ಎಲ್ಲ ಬೇರೆ 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 ಬೇರೆಯಾಗಿ ಇರುತ್ತೆ. ನಾವು ಅನುಭವ ಪಡಿಬೇಕು ಅಂತಾನೆ ಬೇರೆ ಬೇರೆ ಜೀವಿತಾವಧಿಯಲ್ಲಿ ನಾವು ಬರ್ತೀವಿ. ಗಂಡಾಗಿ, ಹೆಣ್ಣಾಗಿ, ಶ್ರೀಮಂತರಾಗಿ, ಬಡವರಾಗಿ, ಸುಂದರರಾಗಿ, ಕುರೂಪಿಯಾಗಿ, ದಿವ್ಯಾಂಗರಾಗಿ ನಾವು ಇಲ್ಲಿ ಹುಟ್ಟಿ 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 ಮತ್ತೆ ಮತ್ತೆ ನಾವು ಜನ್ಮಗಳನ್ನ ತೆಗೆದುಕೊಂಡು ಬರ್ತಾನೆ ಇರ್ತೀವಿ ಮಾಸ್ಟರ್ಸ್. ಹಾಗಾದ್ರೆ ಈ ಜೀವಿತಾವಧಿಯಲ್ಲಿ ನಾವು ಒಂದೇ ಸ್ಥಿತಿಯಲ್ಲಿ ಇದ್ದರೆ ಆ ಆತ್ಮಕ್ಕೆ ಏನು ಬೇಕು ಅಂದ್ಬಿಟ್ಟು ಆ ಜೀವಿತಾವಧಿಯಲ್ಲಿ ಆತ್ಮಕ್ಕೆ ಬೇಕಾದ ಪಾಠ ಅದಾಗಿರುತ್ತೆ. ನಾವು ಒಂದೇ ಸ್ಥಿತಿಯಲ್ಲಿ, ಅಂದ್ರೆ ನಾನು ಆಧ್ಯಾತ್ಮಿಕ ಸ್ಥಿತಿಯಲ್ಲೇ ಇದ್ದೇನೆ, ನಾನು ಪ್ರಾಪಂಚಿಕ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ಲೇಬೇಕು. ಆ ಧರ್ಮವನ್ನು ಪಾಲನೆ ಮಾಡ್ತಾ ಆಧ್ಯಾತ್ಮಿಕ ಸ್ಥಿತಿಯಲ್ಲೇ ನಾವು ಇದ್ದು ಆತ್ಮಜ್ಞಾನವನ್ನ ಪಡಿತಾ 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 ನಾವೆಲ್ಲ ಏನಾಗ್ತೀವಿ? ಆತ್ಮ ಸ್ವರೂಪಿಗಳಾಗ್ತೀವಿ, ಯೋಗಿಗಳಾಗ್ತೀವಿ, ಯೋಗಿ ಮುನಿಗಳಾಗ್ತೀವಿ, ಮಹಾಯೋಗಿಗಳಾಗ್ತೀವಿ. ಎಲ್ಲವೂ ಸಾಧ್ಯವಿದೆ. ಯಾವಾಗ ಅಂದ್ರೆ ಮಾನವ ಸಂಕುಲದಲ್ಲಿ ಮಾತ್ರ ಸಾಧ್ಯ. ಇನ್ನು ಯಾವ ಸಾಮ್ರಾಜ್ಯದಲ್ಲೂ ನಾವು ಅದನ್ನ ಸಾಧನೆ ಮಾಡ್ಲಿಕ್ಕಾಗಲ್ಲ. ಅದನ್ನೆಲ್ಲ ಮೀರಿ ಬಂದ್ಬಿಟ್ಟಿದೀವಿ ನಾವು. ಅದೆಲ್ಲ ಮುಗಿಸ್ಕೊಂಡು ಕೊನೆ ಜನ್ಮನೇ ಮಾನವ ಜನ್ಮ. ಈ ಜನ್ಮದಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಪಡಿದೆ ಹೋದ್ರೆ, ನನ್ನ ಆತ್ಮಕ್ಕೆ ಏನ್ ಬೇಕು ಅದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಮರಣ, ಮತ್ತೆ ನಮ್ಗೆ ಜನನ ಖಂಡಿತ ಆಗುತ್ತೆ. ಹಾಗಾಗಿ ಅದು ಹೆಂಗೆ, ಯಾವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಆತ್ಮಕ್ಕೆ ಇಷ್ಟೇ ಸಾಕಪ್ಪ, ಓಕೆ ನಮ್ಗೆ ಆತ್ಮ ಜ್ಞಾನವೆಲ್ಲ ಸಿಕ್ತು ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸಾಧನೆಯ ಮುಖಾಂತರ. ಹೆಚ್ಚು ಹೆಚ್ಚು ನಾವು ಸಾಧನೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯಗಳನ್ನ ಮಾಡ್ತಾ 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 ಇದ್ದಂಗೆ ಆ ಆತ್ಮಕ್ಕೆ ಒಂದು ತೃಪ್ತಿ ಅನ್ನೋದು ಸಿಕ್ತಾಗ ಸಾಕು, ಜೊತೆ ನಿನ್ನ ವಾಹನ ಸೆಲೆಕ್ಟ್ ಮಾಡ್ಕೊಂಡ್ ಬಂದು ನನಗೆ ಏನೇನ್ ಬೇಕು ಎಲ್ಲಾ ಸಿಕ್ತು ಜ್ಯೋತಿ ಅಂತ ಅಂದ್ಬಿಟ್ಟು ಅದು ನಮ್ಮನ್ನ ಬಿಟ್ಟು ಹೊಟ್ಟೋಗ್ಬಿಡುತ್ತೆ.
ಸೊ ಅಲ್ಲಿಗೆ ನಮ್ದು ನಿಶ್ಚಿತ ಮುಕ್ತಿ ಆದ್ವಿ ನಾವು ಅಂತ. ಮತ್ತೆ ಜ್ಯೋತಿಗೆ ಜನ್ಮ ಇಲ್ಲ. ನನ್ಗಂತೂ ಸಾಕಾಗಿದೆ ಮಾಸ್ಟರ್ಸ್. ಅದಕ್ಕೆ ಈ ಇದ್ರಲ್ಲೆಲ್ಲ ಆತ್ಮಜ್ಞಾನ ತಗೊಂಡ್ಬಿಡ್ಬೇಕು ಅಂತ ಅಷ್ಟೇನೆ. ಸೊ ಈ ರೀತಿ ನಾವು ನಮ್ಮ ಜೀವನವನ್ನ, ನಮ್ಗೆ ಬಂದಂತ ಈ ಮನುಷ್ಯ ಜೀವನವನ್ನ ನಾವು ಪ್ರತಿಯೊಂದು ಪಾಠವನ್ನ ಕಲಿಯಲೇಬೇಕು. ದುಃಖ ಬರ್ತಿದ್ಯಾ ಮಾಸ್ಟರ್ಸ್, ಕಲಿಯೋಣ, ಆತ್ಮಕ್ ಬೇಕು ಅದು. ಅದಕ್ಕೆ ಆ ದುಃಖ ಬಂದಿದೆ. ದೊಡ್ಡ ಕಾಯಿಲೆ ಬೇಕು, ಓಕೆ, ಅಕ್ಸೆಪ್ಟೆನ್ಸ್. ಆತ್ಮಕ್ ಅದು ಬೇಕು. ಆ ರೋಗವನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅನುಭವ ಮಾಡ್ಬೇಕು, ಅದಕ್ಕೇನೆ ಬಂದಿದೆ. ಓಕೆ, ನಾನ್ ಕುರುಪಿಯಾಗಿದ್ದೀನ, ನನ್ಗೆ ಲಕ್ಷಣ ಇಲ್ವಾ, ನನ್ಗೆ ಇನ್ನೊಂದೇನೋ ಆಗಿದ್ದೀನ, ಓಕೆ, ಅಕ್ಸೆಪ್ಟೆನ್ಸ್. ನನ್ ಕಪ್ಪಾಗಿದ್ದೀನ, ಅಕ್ಸೆಪ್ಟೆನ್ಸ್. ಈ ಎಲ್ಲ ಅನುಭವಗಳು ನಂದಲ್ಲ, ನಾನಲ್ಲ ಶರೀರ, ನನ್ನ ಆತ್ಮಕ್ಕೆ ಬೇಕು. ಹಾಗಾಗಿ ಆತ್ಮನೇ ಚೂಸ್ ಮಾಡ್ಕೊಂಡ್ ಬಂದಿರುವಂತ ಶರೀರ ನಾವೆಲ್ಲ. ಎಲ್ಲ ವಾಹನಗಳು ನಾವು. ಆ ಭಗವಂತನೇ ಬಂದಿದ್ದಾನಲ್ಲ, ಆ ಭಗವಂತನೇ ಚೂಸ್ ಮಾಡಿದ್ದಾನೆ, ಅವನೇ ನಿಭಾಯಿಸ್ಕೊಂತಾನೆ ಎಲ್ಲ ಅಂತ ಪ್ರತಿದಿನ ಪ್ರತಿ ಕ್ಷಣ ವರ್ತಮಾನದಲ್ಲಿ ಜೀವಿಸುತ್ತಾ ಅನಂತವಾಗಿ ಸಂತೋಷವಾಗಿ ಭಗವಂತ ಕೊಟ್ಟಿರುವಂತಹ ಜನ್ಮವನ್ನ ನಾವು ಸ್ವೀಕರಿಸ್ತಾ ಹೋದ್ರೆ ಮಾಸ್ಟರ್ಸ್, ಲೈಫ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಲ್ಲಿ ಹೇಳ್ತಾರೆ, ಜೀವಮಾನದಲ್ಲಿ ಕಲಿಯಬೇಕಾದ ಪಾಠಗಳನ್ನೆಲ್ಲ ಮುಂದಿನ ಜೀವಮಾನಗಳಲ್ಲಿ ಕಲಿಯುತ್ತವೆ. ಮತ್ತೆ ಇವಾಗ ಏನೋ ಕಡಿಮೆ ಆಯ್ತು, ಮತ್ತೆ ಈ ಸಲ ಏನೋ ಕಾಯಿಲೆ ಬಂದಿಲ್ಲ, ಮುಂದಿನ ಜನ್ಮ ಮತ್ತೆ ಬಂದ ಆ ಕಾಯಿಲೆನ ಅನುಭವಿಸುತ್ತಂತೆ ನಮ್ಮ ಆತ್ಮಗಳು. ಹಂಗಾಗಿ ಎಲ್ಲವನ್ನು ಕೂಡ ಈ ಮಾನವನ ಜೀವಮಾನದಲ್ಲಿ ಬರುವಂತಹ ಪ್ರತಿಯೊಂದು ಕ್ಷಣಗಳನ್ನ ನಾವು ಅನುಭವಿಸಬೇಕು, ದಯವಿಟ್ಟು ಅನುಭವಿಸಿ ಅಂತ ಪುನರ್ಜನ್ಮದ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲೂ ಕೂಡ ಡಾಕ್ಟರ್ ಜಿ.ಕೆ. ಸರ್ ಅವರು ಹೇಳ್ತಾರೆ. ಎಲ್ಲವನ್ನು ಅನುಭವಿಸ್ಲೇಬೇಕು, ಅನುಭವಿಸಿ. ಯಾಕೆ ಈ ಕರ್ಮ, ಇದು ಯಾಕೆ ನನಗಾಗಿ ಬಂತು, ಈ ಕಾಯಿಲೆ ಯಾಕೆ ನನ್ನನ್ನೇ ಹುಡ್ಕೊಂಡ್ ಬರ್ತು, ನನ್ಗೊಂದು ಇರುವೇನೋ ನನ್ನ ಜೀವನದಲ್ಲಿ ನಾನು ನೋಯಿಸ್ತೋಳಲ್ಲ, ನೋವು ಮಾಡ್ದೋಳಲ್ಲ, ಮನುಷ್ಯರಿಗೆ ನಾನು ನೋವೇ ಕೊಟ್ಟೋಳಲ್ಲ, ನನಗೆ ಯಾಕೆ ಇದು ಬರ್ತಾ ಇದೆ ಅಂದ್ರೆ, ನಿಮಗೆಲ್ಲ ಮಾಸ್ಟರ್ಸ್, ನಿಮ್ಮ ಆತ್ಮಕ್ಕೆ ಅದು ಬೇಕು. ಆ ಅನುಭವ ಬೇಕು ಆತ್ಮಕ್ಕೆ. ಆ ಅನುಭವಕ್ಕೋಸ್ಕರ ಆತ್ಮನೇ ರಿಸೀವ್ ಮಾಡಿರುವಂತ ಕಾಯಿಲೆ, ಹಂಗ ಅನ್ಕೊಂಡ್ಬಿಡೋದು ಅಷ್ಟೇ ಮಾಸ್ಟರ್ಸ್. ಬಟ್ ಅನುಭವಿಸುವ ಶಕ್ತಿನೂ ಕೂಡ ಆತ್ಮ ನಮ್ಗೆ ಕೊಟ್ಟಿರುತ್ತೆ, ಈ ಶರೀರ ಕೊಟ್ಟಿರುತ್ತೆ. ಈ ವಾಹನಕ್ಕೆ ಏನ್ ಬೇಕು, ಪೆಟ್ರೋಲ್ ಡೀಸೆಲ್ ಇಲ್ಲ, ಅದೇ ತುಂಬಿಸಿರುತ್ತೆ. ಸೊ ನಾವು ಸುಮ್ನೆ ಗಾಡಿನಲ್ಲಿ ಹೋಗ್ತಾ ಇರ್ಬೇಕು, ಮೂವ್ ಮಾಡ್ಕೊಂಡು ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕು ಮಾಸ್ಟರ್ಸ್. ಏನ್ ಬೇಕು ಅನ್ನೋದು LPG, CNG, ಪೆಟ್ರೋಲ್, ಡೀಸೆಲ್, ಯಾವ ವೆಹಿಕಲ್ ಆಗ್ಲಿ ಅದೇ ತುಂಬಿಸ್ಕೊಂಡ್ ಬಂದ್ಬಿಟ್ಟಿದೆ ಆತ್ಮ ಅನ್ನೋದು. ನಾವು ಸುಮ್ನೆ ಓಡಿಸ್ತಾ ಇರ್ಬೇಕು ಮಾಸ್ಟರ್ಸ್. ಹೆಂಗೆ ಓಡಿಸ್ಬೇಕು? ಸಂತೋಷದಿಂದ ಓಡಿಸ್ಬೇಕು, ಎಲ್ಲವನ್ನ ಸ್ವೀಕಾರ ಮಾಡ್ಕೊಂಡು ಓಡಿಸ್ಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬದುಕಿರ್ಬೇಕು. ಇದು ಒಂದೇ ಮಾರ್ಗ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ. ನಾವು ವರ್ತಮಾನದಲ್ಲಿ ಜೀವಿಸ್ತಾ ಏನೇ ಬಂದ್ರು ಸಂತೋಷವಾಗಿರ್ತೀನಿ, ಎಲ್ಲವನ್ನು ಕೂಡ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ಅನ್ಕೊಂಡ್ಬಿಟ್ರೆ ಏನ್ ಬಂದ್ರು ಕೂಡ ನಮ್ಗೆ ದುಃಖ ಅನ್ನೋದು ಇರೋದಿಲ್ಲ. ನೋಡಿ, ಇಲ್ಲಿ ರಿಚರ್ಡ್ ಬಾಕ್ ಅನ್ನೋರೊಬ್ರು ಹೇಳ್ತಾರೆ, ಇವರು ಫಾರಿನ್ ಒಬ್ರು ಸೈಂಟಿಸ್ಟ್, ಅಮೆರಿಕದ ಸೈಂಟಿಸ್ಟ್. ನಾವು ಸಮಸ್ಯೆಗಳನ್ನ ಪಡೆಯಲು ಕಾರಣ ಅವುಗಳಲ್ಲಡಗಿರುವ ಕಾಣಿಕೆಗಳನ್ನು ಪಡೆಯುವುದಕ್ಕೋಸ್ಕರ ಆಗಿರುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಮಸ್ಯೆ ನಮ್ಗೆ ಬರ್ತಾ ಇದೆ ಅಂದ್ರೆ ಅದ್ರ ಒಳಗೆ ಏನೋ ಒಂದು ಕಾಣಿಕೆ ಇದೆಯಂತೆ, ಏನೋ ಒಂದು ಗಿಫ್ಟ್ ಇದೆಯಂತೆ. ಆ ಗಿಫ್ಟ್ ನ ತೆಗೊಳ್ಳಿಕ್ಕೇನೆ ಅದು ನಮ್ಗೆ ಸಮಸ್ಯೆ ಬರುತ್ತಂತೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ. ಈ ತರ ಎಲ್ಲ ನಾವು ತಿಳ್ಕೊಂಡ್ಬಿಟ್ರೆ ಸಮಸ್ಯೆ ಅನ್ನೋದು ಇರದೇ ಇಲ್ಲ. ಏನೋ ತೊಂದರೆ ಬರ್ತಿದೆ, ಏನೋ ನಮ್ಗೆ ಸಮಸ್ಯೆ ಕಾಡ್ತಾ ಇದೆ ತುಂಬಾ ಅಂದ್ರೆ ಅದ್ರೊಳಗೆ ಏನೋ ಒಂದ್ ಗಿಫ್ಟ್ ಇದೆ, ಕಾಣಿಕೆ ಇದೆ, ಅದು ಸಿಕ್ಬೇಕು ಅಂತಾನೆ ನಮ್ಗೆ ಕಾಯ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಂಡ್ಬಿಡ್ಬೇಕು. ನೋಡಿ, ಅವ್ರಿಗೆ ಇದೆಲ್ಲವೂ ಕೂಡ ರಿಚರ್ಡ್ ಬಾಕ್ ಅವ್ರಿಗೂ ಬಹಳಷ್ಟು ಜೀವನದ ಅನುಭವಗಳನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವರ ಜೀವನದಲ್ಲಿ ನಡೆದಂತಹ ಅನುಭವಗಳನ್ನ ಈ ರೀತಿ ಅವರು ತಮ್ಮ ಮಾತುಗಳ ಮುಖಾಂತರ, ತಮ್ಮ ಸ್ಲೋಗನ್ಗಳ ಮುಖಾಂತರ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ಎಸ್ ಮಾಸ್ಟರ್, ನಮ್ಮ ಪತ್ರಿ ಸರ್ ಕೂಡ ಅವ್ರ ಮೆಸೇಜ್ಗಳಲ್ಲಿ ಎಷ್ಟೊಂದು ಹೇಳ್ತಾರೆ. ಪ್ರಕೃತಿ ಮಾತೆ ನಿಮಗೆ ಕೊಟ್ಟಿರುವಂತಹ ಧರ್ಮ, ಏನಾರು ಒಂದು ದಾನ ಧರ್ಮ ನೀವು ಮಾಡಿದ್ರೆ ಅದು 10 ಪಟ್ಟು 100 ಪಟ್ಟು ಖಂಡಿತ ನಿಮ್ಗೆ ಸಿಕ್ಕುತ್ತೆ ಅಂತ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಪಿರಮಿಡ್ ಓಪನ್ ಗಳಿಗೆ ಕೊಡಿ,
ಅನ್ನದಾನಕ್ಕೆ ಕೊಡಿ. ಭಿಕ್ಷಕ್ಕೆ ಅವ್ರು ಬರ್ತಾರ, ಪರವಾಗಿಲ್ಲ, ಅವ್ರು ರಾತ್ರಿ ಎಲ್ಲಿಗೆ ಹೋಗೋದನ್ನ ಖರ್ಚು ಮಾಡ್ತಾರೋ, ಯಾವ ತರ ಉಪಯೋಗಿಸ್ತಾರೋ ಅದು ನಮ್ಗೆ ಬೇಡ. ನಿನ್ನ ಕೈಲಿ ನೀನ್ ಎಷ್ಟು ದಾನವಾಗುತ್ತೋ ಅಷ್ಟು ಮಾಡ್ಬಿಡು. ಅಲ್ಲಿಗೆ ಆ ಒಳಗಡೆ ಇರುವಂತಹ ಏನೋ ಒಂದು ಕಾಣದಂತಹ ಒಂದು ಗಿಫ್ಟ್ ಖಂಡಿತ ನಿನ್ ಸಿಕ್ಕುತ್ತೆ. ಪ್ರಕೃತಿ ಮಾತೆ ನಿನ್ ಕಡೆಯಿಂದ ಅದು ಸಿಗುವ ಹಾಗೆ ಮಾಡ್ತಾರೆ. ಇದು ಎಷ್ಟೋ ಸಲ ನನ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಮಾಸ್ಟರ್ಸ್. ಏನೋ ನಾನು ಎಷ್ಟೊಂದ್ ಸಲ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಗೇಟ್ ಹತ್ರ ಕುಳ್ತಿರೋರ್ಗೆ ನಾನು ಏನಾರು ಆಗ್ಲಿ ಒಂದ್ ₹5 ಮಿನಿಮಮ್ ₹5 ಹಾಕ್ಬೇಕು, 10-20 ಹಿಂಗಾಗ್ತೀನಿ. ನಮ್ಮ ಮನೆಯಲ್ಲಿ ಬೈತಾರೆ ಎಲ್ಲಾರು ಕೂಡ, ಅವ್ರು ಹೆಂಗ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾ ನಿನ್ಗೆ? ಏನ್ ಮಾಡ್ತೀಯಾ ಅದನ್ನ? ನೀನ್ ಯಾಕೆ ಭಿಕ್ಷುಕರಿಗೆ ದಾನ ಹಾಕ್ತೀಯ? ರಾತ್ರಿ ಹೋಗಿ ಅವ್ರು ಏನ್ ಅದನ್ನ ಯೂಸ್ ಮಾಡ್ತಾರೆ ಅಂತ ನಿನ್ಗೆ ಗೊತ್ತಾ ಅಂತ ಹೇಳ್ತಾರೆ. ಅದು ಬೇಡ, ಅದು ನಂಗೆ ಕಾಣದೇ ಇರುವಂತಹ ಒಂದು ಕಲ್ಪನೆ. ನನಗೆ ಏನು ಆತನ ನೋಡಿದ್ರೆ ಅಥವಾ ಆಕೆಯನ್ನ ನೋಡಿದ್ರೆ ನನ್ನ ಕೈಲಾದಷ್ಟು ಧರ್ಮವನ್ನ ನಾನು ಮಾಡ್ತಾ ಇದ್ದೀನಿ, ಭಗವಂತ ಅದ್ರಲ್ಲೇ ತೃಪ್ತಿ ಇದೆ ನನಗೆ ಅಂತ ಹೇಳಿ ನಾನು ಕೊಟ್ಟು ಬರ್ತೀನಿ ಅದನ್ನ. ಸೊ ಹಾಗೆ ಆ ಒಂದು ದಾನದ ಧರ್ಮವನ್ನ ನಾವು ಮಾಡಿದಾಗ ಖಂಡಿತ ಅದ್ ಕೊಟ್ಟು ಬಂದ್ಮೇಲೆ ನಂಗೆ ಅದು ಹತ್ರಷ್ಟು ಸಿಕ್ಕಿದೆ ಮಾಸ್ಟರ್ಸ್. ಯಾರ್ದಾರೋ ಒಂದು ಮುಖಾಂತರ, ನನ್ನ ತವರು ಮನೆಯ ಮುಖಾಂತರನೋ, ನನ್ನ ಅಕ್ಕನ ಮುಖಾಂತರನೋ, ಯಾವಾಗ್ಲೂ ನನ್ನ ಅಕ್ಕ ಫೋನ್ ಮಾಡಿ ಹೇಳ್ತಾರೆ, ನಾನು ಫೋನ್ ಪೇ ಮಾಡಿದೀನಿ, ದುಡ್ಡು ಬಂದಿದೆ ನೋಡು ಅಂತಾರೆ. ಸೊ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ಗೆ ಸಿಕ್ಬಿಡುತ್ತೆ ಅವಾಗ. ಸೊ ಈ ತರ ನಮ್ಗೆ ಪ್ರಕೃತಿ ಮಾತೆ ನಾವು ಒಳ್ಳೆ ಮನಸ್ಸಿನಿಂದ ಮಾಡುವಂತಹ ದಾನ ಧರ್ಮಗಳು ಮತ್ತೆ ಅದು ರಿಟರ್ನ್ ಆಗಿ ನಮ್ಗೆ ಬರುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಇದೆ. ಹಾಗಾಗಿ ಏನೇ ಸಮಸ್ಯೆಗಳು ನಿಮಗೆ ಬಂದರೂ ಕೂಡ ನೀವು ತಿಳ್ಕೊಂಬಿಡಿ, ಅದ್ರೊಳಗೆ ಏನೋ ಒಂದು ಕಾಣಲಾರದ ಒಂದು ಗಿಫ್ಟ್ ನನಗೆ ಸಿಕ್ಕುತ್ತೆ, ಅದಕ್ಕೋಸ್ಕರನೇ ಬಂದಿದೆ ಅನ್ನೋದನ್ನ ರಿಚರ್ಡ್ ಬಾಕ್ ಅವರು ಕೂಡ ತಮ್ಮ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾರೆ ಮಾಸ್ಟರ್ಸ್. ಇದನ್ನ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಮಾಡ್ದಾಗ್ಲೇನೆ ನಮ್ಮ ಜೀವನ ಅನ್ನೋದು ಸುಖವಾಗಿರುತ್ತೆ ಮಾಸ್ಟರ್. ಒಮ್ಮೆ ನಾವು ಕಲಿತ ಜ್ಞಾನದಿಂದ, ಆ ಜ್ಞಾನದ ಮೂಲಕವೇ ನಮ್ಮ ಇಂದಿನ ಜೀವಮಾನದ ಕರ್ಮಗಳು ಕರಗಲ್ಪಡುತ್ತದೆ. ನಾವು ತಿಳುವಂತಹ ಆತ್ಮ ಜ್ಞಾನ ಏನಿದೆ ಮಾಸ್ಟರ್ಸ್, ಆ ಆತ್ಮ ಜ್ಞಾನದ ಮೂಲಕವೇ ನಾವು ಹಿಂದೆ ಏನಾರು ಕರ್ಮಗಳು ಇದ್ರೆ ಅದು ಕರಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಜಿ.ಕೆ. ಸರ್ ಮತ್ತೆ ಪತ್ರಿ ಸರ್. ನೀನು ಈಗ ಈ ಆತ್ಮಜ್ಞಾನವನ್ನ ಪಡೆದ ಮೇಲೆ ಈ ಇಂದಿನ ಜೀವಮಾನದ ಕರ್ಮಗಳು ನಿಂಗೆ ಕರಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ತಪ್ಪು ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಈಗ ನಾವು ನಾನ್ ವೆಜಿಟೇರಿಯನ್ ಆಗಿದೆ ಮಾಸ್ಟರ್ಸ್, ಸೋಮವಾರ ಬಿಟ್ಟು ಇನ್ ಎಲ್ಲಾ ದಿನನೂ ಮಟನ್, ಚಿಕನ್, ಇನ್ನ ಏನೇನಿದೆ ಫಿಶ್ ಎಲ್ಲವೂ ತಿಂತಿದ್ವಿ. ನಾನು ಎಲ್ಲಾನು ತಿಂತಾ ಇದ್ದೆ. ಸೊ ನನಗೆ ನಾನು ಆತ್ಮಜ್ಞಾನಕ್ಕೆ ಬಂದ ಮೇಲೆ ಅದರ ಅರಿವಾಯ್ತು ನನ್ಗೆ. ಅದು ತಪ್ಪೆಷ್ಟು, ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ನಾನು ಫಸ್ಟ್ ಡೇ ಬಂದ ಮೊದಲನೇ ದಿನನೇ ನಾನು ವೆಜಿಟೇರಿಯನ್ ಆದೆ, ಸಸ್ಯಾಹಾರಿ ಆದೆ ಮಾಸ್ಟರ್ಸ್. ಅವಾಗ ಆ ಒಂದು ಸಮಸ್ಯೆಗಳು, ಆ ಒಂದು ಕಷ್ಟಗಳು ನಂಗೆ ಕರಗ್ತಾ ಬಂತು. ಅದೇ ನನ್ನ ಜೀವನದಲ್ಲಿ ವೆರಿಕೋಸ್ ವೇನ್ಸ್, ನನ್ನ ಕಾಲ್ನಲ್ಲಿ ವೆರಿಕೋಸ್ ವೇನ್ಸ್ ಆಗಿ ಮಾಸ್ಟರ್ಸ್ ಕೆಳಗಡೆ ಕೂಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವ ಯಾವಾಗ್ಲೂ ಪೇನ್ ಇರ್ತಾ ಇತ್ತು. ಒಂದು ಕಡೆ 5 ನಿಮಿಷ 10 ನಿಮಿಷ ನಾನು ನಿಂತ್ಕೊಂಡ್ರೆ, ಮನೆ ಕೆಲಸ ಕಿಚನ್ ನಲ್ಲಿ ಏನಾದ್ರು ಅಡಿಗೆ ಮಾಡ್ತಾ, ಚಪಾತಿ ಮಾಡ್ತಾ, ಪಾತ್ರೆ ತೊಳಿತಾ ನಿಂತ್ಕೊಂಡ್ರೆ ಆ ಮೂಮೆಂಟ್ಗೆ ನನಗೆ ಮಿನಿಮಮ್ 5 ನಿಮಿಷ, 2-3 ನಿಮಿಷ ಬೇಕಾಗಿತ್ತು. ಇಮಿಡಿಯೇಟ್ ಆಗಿ ನಾನು ಮುಂದೆ ಹೋಗಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ವೆರಿಕೋಸ್ ವೇನ್ಸ್ಗೆ ಅದು ಫುಲ್ ಬ್ಲಡ್ ನ ಕ್ಲಾಟ್ ಆಗಿರುತ್ತೆ, ರಕ್ತ ಚಲನೆ ಆಗಿರಲ್ಲ, ನನ್ನ ಕಾಲು ಮೂವ್ಮೆಂಟ್ ಮಾಡಲ್ಲ. ನಾನು ನಾನ್ ವೆಜ್ ನ ಬಿಟ್ಟು ಧ್ಯಾನವನ್ನು ಕಲಿತು ಆ ಜ್ಞಾನವನ್ನ ಪಡಿತಾ 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 ಬಂದ್ಮೇಲೆ ಇವತ್ತು ನಾನು 1 ಅಲ್ಲ 2 ಗಂಟೆ ಟೈಮ್ ಕಾಲು ಮಾಡಿಸ್ಕೊಂಡು ಕುತ್ಕೊಂತೀನಿ, ಎಷ್ಟು ಬೇಕಾದ್ರೂ ಓಡಾಡ್ತೀನಿ, ಎಷ್ಟು ಬೇಕಾದ್ರೂ ನಿಂತ್ಕೊಂತೀನಿ. ಬಟ್ ವೆರಿಕೋಸ್ ವೇನ್ಸ್ ನನಗಿದೆ. ಇವತ್ತು ಕೂಡ ಆ ದಪ್ಪ ದಪ್ಪ ನರಗಳು ನನ್ನ ತೊಡೆಯ ಕೆಳಗಡೆ ಇದೆ. ಅದಕ್ಕೆ ದಿನ ಲವ್ ಯು ಹೇಳ್ಕೊಂತೀನಿ. ನಾನು ಸ್ನಾನ ಮಾಡ್ಬೇಕಾದ್ರೆ ಲವ್ ಯು ಹೇಳ್ಕೊಂತೀನಿ. ಥ್ಯಾಂಕ್ ಯು, ನೀನೇನೋ ನನ್ಗೆ ಕಲ್ಸ್ಲಿಕ್ಕೆ ಬಂದಿದ್ದೆ. ಎಸ್, ನಾನು ಹೇಳ್ತೀನಿ, ವೆರಿಕೋಸ್ ವೇನ್ಸ್ ಬಂದಿದ್ದೆ ನಾನು ಆತ್ಮಜ್ಞಾನಿ ಆಗ್ಲಿಕ್ಕೆ, ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ಬೇಕು ನೀನು ಅಂತಾನೆ ನನಗೆ ಬಂತು. ಸೊ ಇದ್ರೊಳಗೆ ಒಂದು ಹಿಡನ್ ಗಿಫ್ಟ್ ಇತ್ತು, ಅಂದ್ರೆ ಕಾಣಲಾರದಂತಹ ಒಂದು ಕಾಣಿಕೆ ಇತ್ತು. ಆ ಕಾಣಿಕೆನೆ ನಾನು ಬಂದಂತಹ PSSM ನ ಪಿರಮಿಡ್ ಮಾಸ್ಟರ್ ಆಗಿ. ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ತಾ ಹೋಗ್ಬೇಕು. ಈಗ ಮಾಸ್ಟರ್ಸ್ ಸಮಸ್ಯೆಗಳು ಇದೆ, ಬಹಳಷ್ಟು ಬರ್ತಾನೆ ಇರುತ್ತೆ, ಅದನ್ನ ಈಸಿಯಾಗಿ ತಗೊಂತೀನಿ. ಏನೋ ಒಂದು ಗಿಫ್ಟ್ ಇದೆ ಅದ್ರೊಳಗೆ, ಅದ್ ನಂಗೆ ಸಿಕ್ಕುತ್ತೆ, ಹಾಗಾಗಿ ನಂಗೆ ಸಮಸ್ಯೆ ಬಂದಿದೆ
ಅಂತಾನೆ ಸ್ವೀಕಾರ ಮಾಡ್ತೀನಿ. ಇವತ್ತಿಗೂ ಕೂಡ ಇದೆ, ಇಲ್ಲ ಅಂತ ಏನಿಲ್ಲ. ವೆರಿಕೋಸ್ ವೆನ್ಸ್ ಇವತ್ಗೂ ಸ್ವಲ್ಪ ನೋವು ಬರ್ತದೆ, ಆದರೆ ಮೊದ್ಲಿದ್ದಂತಹ ನೋವು, ಆ ಒಂದು ವಾಕಿಂಗ್ಗೆ ಮಾಡದೇ ಇರೋಂತಹ ಕಷ್ಟ ಈಗ ನನಗಿಲ್ಲ. ಹೋಗಿದೆ ಅದು, ಕ್ರಮೇಣ ಕರ್ಗ್ತಾ ಬರ್ತಾ ಇದೆ. ಅದಕ್ಕೂ ಟೈಮ್ ಬೇಕು ಅಲ್ವಾ. ನಾನು ಇನ್ನ ಆತ್ಮಜ್ಞಾನ ತಗೊಂತಾ ಇರ್ಬೇಕು. ತಮ್ಮಂತ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ಸ್ವಾಧ್ಯಾಯ ಸಜ್ಜನ ಸಂಗತಿಗಳು ಮಾಡ್ತಾ ಇರ್ಬೇಕು. ಹೆಚ್ಚೆಚ್ಚು ಸಾಧನೆಯನ್ನು ಮಾಡ್ತಾ ಇದ್ದಂಗೆ ಖಂಡಿತ ಅದರಿಂದನೂ ಕೂಡ ನಾವು ದೂರ ಬರ್ಬೋದು. ಹುಣ್ಣಿಮೆ ದಿನಗಳಲ್ಲಿ 3 ದಿನ ಮಾಸ್ಟರ್ಸ್, ಇದು ವೆರಿ ಇಂಪಾರ್ಟೆಂಟ್. ಹುಣ್ಣಿಮೆಯ ಹಿಂದಿನ ದಿನ, ಹುಣ್ಣಿಮೆ ದಿನ, ಹುಣ್ಣಿಮೆಯ ನಂತರ ತೀವ್ರವಾಗಿ ನಾವು ಧ್ಯಾನ ಮಾಡ್ತಾ 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 ಹೋದಂಗೆ ನಮ್ಮ ಪೂರ್ವ ಜನ್ಮದ ಸ್ಥಿತಿಯನ್ನ, ನಮ್ಮ ಪೂರ್ಣ ಜನ್ಮದ ಮಾಹಿತಿಯನ್ನ ಖಂಡಿತ ತಿಳಿಯಬಹುದು ಅಂತಾರೆ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ ಇದೆ ಮಾಸ್ಟರ್ಸ್ ಇದು. ಸೊ ನಮ್ ಎಷ್ಟೊಂದು ಪಿರಮಿಡ್ ಮಾಸ್ಟರ್ಸ್ಗೆ ಪತ್ರಿ ಸರ್ಗೆ ಗೊತ್ತಿದೆ ಅಲ್ವಾ, 80 ಜನ್ಮಗಳು ನೋಡ್ಕೊಂಡ್ರು ಪತ್ರಿ ಸರ್. ಬುದ್ಧ ಬುದ್ಧ ಎಷ್ಟು 600 ಜನ್ಮಗಳನ್ನ ನೋಡ್ಕೊಂಡ್ರು ಬುದ್ಧ, ಗೌತಮ ಬುದ್ಧ ಅವರು. ಎಸ್, ಆ ಹುಣ್ಣಿಮೆಯಲ್ಲಿ ಆ ಚಂದ್ರನ ಪ್ರಕಾಶಮಾನವಾದ ಆ ಒಂದು ವಿಸ್ಮಯದಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಅಧಿಕವಾಗಿ ಬಂದಾಗ ಮಾಸ್ಟರ್ಸ್, ನಮ್ಮ ಪುನರ್ಜನ್ಮದ ಮಾಹಿತಿಯನ್ನ ನಾವು ತಿಳಿಯಬಹುದು. ಯಾಕೆ ಬೇಕು, ಬೇಡ ನಮ್ಗೆ ಪುನರ್ಜನ್ಮದ ಮಾಹಿತಿ, ಅದು ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ಅನ್ಕೊಂತೀವಿ. ನಾನು ಕೂಡ ಸೇರಿ ಅನ್ಕೊಂತೀವಿ, ಬೇಡ ಇವಾಗ ಇದ್ದೀವಲ್ಲ ಈ ಜನ್ಮ ಸಾಕು ಅಂತ. ಯಾಕೆಂದ್ರೆ ಆ ಪುನರ್ಜನ್ಮದ ಸ್ಥಿತಿಯನ್ನ ನೀವು ತಿಳ್ಕೊಂಡಾಗ ಅಲ್ಲಿ ಮಾಡಿದ ತಪ್ಪುಗಳು ಈ ಸ್ಥಿತಿಯಲ್ಲಿ ಮಾಡಲ್ಲ, ಈ ಜನ್ಮದಲ್ಲಿ ನೀವು ಖಂಡಿತ ಮಾಡಲ್ಲ. ಪತ್ರಿ ಸರ್ ಹೇಳ್ತಾರೆ, ನಾನು ಒಂದು ಜನ್ಮದಲ್ಲಿ ಆಧ್ಯಾತ್ಮಿಕನ್ನೇ ಗೊತ್ತಿರುವಂತೆ ಫುಲ್ ಅಗೇನ್ಸ್ಟ್ ಅಂತೆ ಪತ್ರಿ ಸರ್. ಒಂದ್ಸಲ ಏನೋ ಏನೋ ಹೇಳಿದ್ರು, ನಾ ಏನೋ ಆಗಿದ್ದೀನಿ ಅಂತ ನನ್ಗೆ ಯಾವ್ದೋ ಮರ್ತೇ ಹೋಯ್ತು. ಏಕು ಬೇಡದೇ ಇರುವಂತಹ ಜೀವನ ಅಂತೆ ಅದು. ತುಂಬಾ ವೇಸ್ಟ್ ಆಗಿ ಅವರು ಆ ಜನ್ಮನ ತಗೊಂಡಿದ್ರಂತೆ ಪತ್ರಿ ಸರ್. ಸೊ ಅದು ಅವ್ರಿಗೆ ಕಾಣಿಸ್ಬಿಡ್ತಂತ, ಅಯ್ಯೋ ನಾನು ಈ ಜನ್ಮನೆಲ್ಲನೂ ಕೂಡ ನಾನು ಇದು ಬಂದಿದ್ದೀನಲ್ಲ ಅಂತ. ಹಂಗೆ ಆ ಜನ್ಮದ ನಾವು ಅಲ್ಲಿ ಏನು ತಪ್ಪುಗಳನ್ನ ಮಾಡಿದ್ದೀವಿ, ಖಂಡಿತ ಈ ಜನ್ಮದಲ್ಲ ತಪ್ಪುಗಳನ್ನ ಮಾಡಲ್ವಂತೆ. ಆ ಜನ್ಮದಲ್ಲಿ ಏನ್ ಆತ್ಮಜ್ಞಾನವನ್ನ ತಗೊಂಡಿದ್ದೀವಿ, ಇನ್ನೇನ್ ತಗೊಂಬೋದು ಅಂತ ಈ ಜನ್ಮದಲ್ಲಿ ನಾವು ಅದನ್ನೆಲ್ಲ ಹುಡ್ತಾ 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 ಹೋಗ್ತೀವಂತೆ. ಅದಕ್ಕಾಗಿ ತಿಳಿಬೇಕು. ರಮಣ ಮಹರ್ಷಿಯವರು ಕೂಡ ಕಾಣಿಸ್ಕೊಂಡಿದ್ದಾರೆ, ರಾಮಕೃಷ್ಣ ಪರಮಹಂಸರು ಕೂಡ ನೋಡಿದ್ದಾರೆ, ಶ್ರೀ ಶಾರದಾ ಮಾತೆ ನೋಡಿದ್ದಾರೆ. ಶಾರದಾ ಮಾತೆ ಜಗನ್ಮಾತೆ ಪಾರ್ವತಿ ದೇವಿ ಮಾಸ್ಟರ್ಸ್. ಶ್ರೀ ರಾಮಚಂದ್ರ ಪರಮಹಂಸರ ಧರ್ಮ ಪತ್ನಿ ಶಾರದಾ ಮಾತೆ ಜಗನ್ಮಾತೆ ಪಾರ್ವತಿಯವರು. ಆ ಜನ್ಮವನ್ನ ಅವ್ರು ನೋಡ್ಕೊಂಡಿದ್ದಾರೆ. ಮತ್ತೆ ಏನ್ಕೆ ಶಾರದಾ ಮಾತೆಯಾಗಿ ಹುಟ್ಟಿ ಬಂದು ಅಂದ್ರೆ ಮತ್ತೆ ಇನ್ನೇನು ಆತ್ಮಜ್ಞಾನ ಬೇಕಿತ್ತು ಅವರಿಗೆ, ಹಾಗಾಗಿ ಬಂದರು. ಮತ್ತೆ ನಮಗಾಗಿ ಆಧ್ಯಾತ್ಮಿಕ ಜೀವನದ ಒಂದಷ್ಟು ಏನೋ ವಿದ್ಯೆಗಳನ್ನ ನಮ್ಗೆಲ್ಲ ಕೊಡ್ಬೇಕಿತ್ತು. ಹಾಗಾಗಿ ಆ ತಾಯಿ ಮತ್ತೆ ಹುಟ್ಟು ಬಂದ್ರು. ಆದ್ರೆ ಹುಟ್ಟಿ ಬಂದ್ರಲ್ಲ ಶಾರದಾ ಮಾತೆ, ಜೀವನ ಹೆಂಗಿತ್ತು ಮಾಸ್ಟರ್ಸ್? ಬರೀ ನೋವು, ಬರೀ ಕಷ್ಟ, ಬರೀ ಕಾಯಿಲೆ, ಬರೀ ಅಗೌರವ, ಅವಮಾನ, ಇದ್ರಲ್ಲೇ ಬಂದ್ರು. ಶಾರದಾ ಮಾತೆ ಹುಟ್ಟಿದ 5 ವರ್ಷದವರು ಬುದ್ಧಿ ಬಂದ ಮೇಲೆ ಕೊನೆ ಉಸಿರು ಇರೋವರೆಗೂ ಬರೀ ಅದನ್ನೇ ಅವ್ರು ನೋಡ್ತಾ ಬಂದ್ರು. ಯಾಕೆ ಅಂದ್ರೆ ಆ ಜೀವನದ ಆ ಒಂದು ಕ್ಷಣಿಕವನ್ನ ಅವ್ರು ತಗೊಂಡಿರ್ಲಿಲ್ಲ ಅವ್ರ ಆತ್ಮಕ್ಕೆ. ಜಗನ್ಮಾತೆ ಪಾರ್ವತಿ ದೇವಿ ಅಲ್ವಾ ಅವರು, ಈ ಕಷ್ಟಗಳು ನೋಡ್ಲೇ ಇಲ್ಲ. ಮತ್ತೆ ಅವರು ಶಾರದಾ ಮಾತೆಯಾಗಿ ಮನುಷ್ಯಳಾಗಿ ಹುಟ್ಟಿ ಬಂದಿ ಆ ಕಷ್ಟಗಳನ್ನೆಲ್ಲ ಅನುಭವಿಸಕ್ಕೆ ಬಂದ್ರು. ಶಾರದಾ ಮಾತೆ ಅವರ ಜೀವನ ಗಂಗಾ ಪುಸ್ತಕದಲ್ಲಿ ಹೇಳ್ತಾರೆ ಮಾಸ್ಟರ್ಸ್, ನನ್ಗೆ ಈ ಜೀವನ ಬೇಕಾಗಿತ್ತು. ಇವರು ಸಂಗಡಿಗರನ್ನೆಲ್ಲ ಕೂರ್ಸ್ಕೊಂಡು ಹೇಳ್ತಾರಂತೆ, ತಾಯಿ ನೀವು ಜಗನ್ಮಾತೆ ಪಾರ್ವತಿ ದೇವಿ ಅಂತ ನಿಮ್ಗೂ ಗೊತ್ತು, ಆದ್ರೂ ನೀವ್ ಏನಕ್ಕೆ ಬಂದ್ರಿ ಮನುಷ್ಯನ ಜೀವನಕ್ಕೆ? ಬಂದ್ರಿ ಯಾವ್ದಾರು ಒಂದ್ ಶ್ರೀಮಂತಿಕೆ ಮಗಳಾಗಿ ಹುಟ್ಟಬೇಕು ಅಲ್ವಾ ನೀವು ಅಂತ ಅಂದಾಗ, ಇಲ್ಲಪ್ಪ ನನ್ಗ ಆ ಜೀವನ ಎಲ್ಲ ನಾನು ಸಾಕಷ್ಟು ನೋಡಿದ್ದೀನಿ, ನನ್ನ ಹಿಂದಿನ ಜನ್ಮದಲ್ಲಿ ಎಲ್ಲ ಅನುಭವಿಸಿದ್ದೀನಿ. ಶಾರದಾ ಮಾತೆಯಾಗಿ ಈ ಜನ್ಮ ನಾನು ನೋಡಿರ್ಲಿಲ್ಲ, ಈ ಒಂದು ಜೀವನದ ಸಿಹಿಯನ್ನ ಕಹಿಯನ್ನ ನಾನು ಅನುಭವಿಸ್ಲಿಲ್ಲ, ಅದಕ್ಕಾಗಿ ಇದಕ್ ಬಂದೆ. ಈ ಕಾಯಿಲೆಗಳೆಲ್ಲ ನನ್ಗೆ ಗೊತ್ತಿಲ್ಲ, ಆಮಶಂಕೆ ಬರುತ್ತೆ ಮಾಸ್ಟರ್ಸ್. ಏನೇನು ಆಗಿನ ಕಾಲದ ಕಾಯಿಲೆಗಳು, ಹೆಸರೇ ಇಲ್ಲದಂತಹ ಕಾಯಿಲೆ, ಔಷಧಿ ಇಲ್ಲದಂತಹ ಕಾಯಿಲೆಗಳು, ಅದೆಲ್ಲ ಅಮ್ಮನವ್ರಿಗೆ ಬರುತ್ತೆ. ಅವಾಗೆಲ್ಲ ಹೇಳಿದಾಗ ನನ್ಗೆ ಇದೆಲ್ಲ ಬೇಕಾಗಿತ್ತಲ್ಲಪ್ಪ, ಈ ಜೀವನ ಎಲ್ಲ, ಈ ಕಾಯಿಲೆಗಳೆಲ್ಲ ನಾನು ನೋಡ್ಬೇಕು, ಇದು ರುಚಿಯನ್ನ ನಾನು ಅನುಭವಿಸ್ಬೇಕು, ಅದಕ್ಕೆ ನಾನು ಹುಟ್ಟು ಬಂದೆ ಅಂತಾರೆ ಶಾರದಾ ಮಾತೆಯವರು. ಸೊ
ಹಾಗಾಗಿ ಆ ಜನ್ಮಗಳನ್ನ ನಾವು ತಿಳಿಬೇಕು ಅಂತ ಹೇಳಿದ್ರೆ ನಾವು ಹುಣ್ಣಿಮೆ ಧ್ಯಾನಗಳನ್ನ ಮಾಡ್ತಾ ಇದ್ದಂಗೆ ನಾವು ತಿಳ್ಕೊಬಹುದು. ಅದಕ್ಕೆನೇನೆ ಪತ್ರಿ ಸರ್ ಬಹಳಷ್ಟು ಹುಣ್ಣಿಮೆ ಧ್ಯಾನಗಳನ್ನ ಮಾಡಿ 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 ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಮಾಸ್ಟರ್ಸ್ ಹೇಳ್ತಾರೆ, ತಿಳ್ಕೊಳ್ಳಿ ನಿಮ್ ಜನ್ಮಗಳನ್ನ, ಏನು ಮಾಡೋದ್ ಬೇಡ. ಅಲ್ಲಿ ಮಾಡಿದಂತಹ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡಬೇಡಿ. ಅಲ್ಲಿ ಏನಾದ್ರು ಒಳ್ಳೇದ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಈ ಜನ್ಮದಲ್ಲಿ. ಮತ್ತೆ ಇನ್ನ ಉನ್ನತ ಮಟ್ಟಕ್ಕೆ ನೀವು ಹೋಗ್ತಾ ಇರ್ತೀರಾ. ಮಾನವ ಜನ್ಮವೇ ಉನ್ನತ ಮಟ್ಟ. ಪತ್ರಿ ಸರ್ ತುಂಬಾ ಲವ್ ಮಾಡ್ತಾರೆ. ಹ್ಯೂಮನ್ ಲೈಫ್ ಇಸ್ ವೆರಿ ಬ್ಯೂಟಿಫುಲ್, ಹ್ಯೂಮನ್ ಲೈಫ್ ಇಸ್ ವೆರಿ ಏನಂತಾರೆ, ಏನೋ ಒಂದು ವರ್ಡ್ ಯೂಸ್ ಮಾಡ್ತಾರಪ್ಪ, ಅದು ಹ್ಯೂಮನ್ ಲೈಫ್ ಇಸ್ ವೆರಿ ವೆರಿ ಬ್ರೈಟ್. ಅದನ್ನ ಚೆನ್ನಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಅಷ್ಟೇ ಮಾಸ್ಟರ್ಸ್, ಚೆನ್ನಾಗಿ ಉಪಯೋಗಿಸೋಣ ಹ್ಯೂಮನ್ ಜನ್ಮನ. ಆದರೆ ಧ್ಯಾನ ಸ್ಥಿತಿ ಕುತ್ಕೊಂಡು ಹುಣ್ಣಿಮೆ ಜ್ಞಾನಗಳನ್ನ ಮಾಡ್ತಾ ಹಿಂದಿನ ಜನ್ಮದ ಮಾಹಿತಿಗಳನ್ನ ನಾವು ತಿಳಿತಾ ತಿಳಿತಾ ಹೋಗೋಣ. ಸೊ ಇಲ್ಲಿ ಒಂದು ಹೇಳ್ತಾರೆ, ಕೆಲವು ಆತ್ಮಗಳು ಸ್ವಾಭಾವಿಕವಾಗಿ, ಇವಾಗ ಒಂದೊಂದು ಆತ್ಮಗಳಿಗೆ ಗರ್ಭಪಾತ ಆಗುತ್ತೆ ಮಾಸ್ಟರ್ಸ್. ಸೊ ಮತ್ತೆ ಮಗು ಹುಟ್ಟುತ್ತಲೇನೆ ಸಾವಾಗ್ಬಿಡುತ್ತೆ. ಹಾಗಾಗಿ ಆ ಜನ್ಮಕ್ಕೆ ಅಷ್ಟೇ ಬೇಕಾಗಿತ್ತು, ಅದಕ್ಕಾಗಿ ಬಂತು, ಅದಕ್ಕಾಗಿ ಅದು ಹೋಯ್ತು ಅಷ್ಟೇನೇನೆ. ಅದು ನೋಡ್ಬೇಕಿತ್ತು, ಬಂತು, ಹೋಯ್ತು. ಇದು ಯಾವ ಮನುಷ್ಯನ ತಪ್ಪಲ್ಲ. ಹಾಗೆ ಈ ಪ್ರಾಪಂಚಿಕವಾಗಿ ಇರೋರೆಲ್ಲ ಏನೇನೋ ಮಾತಾಡ್ತಾರೆ ವಿಚಿತ್ರವಾಗಿ, ತಾಯಿ ಬಗ್ಗೆ, ಇನ್ನೊಂದು ಬಗ್ಗೆ ಇವು ಏನೇ ಕರ್ಮಗಳು ಮಾಡಿದ್ರು, ಗರ್ಭಪಾತ ಆಯ್ತು, ಮಗು ಹುಟ್ಟುದಾಗಿಂದನೇ ತೀರಿ ಹೋಯ್ತು ಅಂತಾರೆ. ಇಲ್ಲ ಮಾಸ್ಟರ್ಸ್, ಆ ಆತ್ಮಕ್ಕೆ ಅಷ್ಟೇ ಬೇಕಾಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ. ಅದು ಬಂತು, ಅದು ಹೋಯ್ತು ಅಷ್ಟೇನೆ. ಇಲ್ಲಿ ಯಾವ ತಾಯಿಯೂ ಕೂಡ ಕಾರಣಿಯಲ್ಲ. ಬಂದಿದೆ, ಅದು ಹೋಗಿದೆ ಅಂತ ಪ್ರತಿಯೊಬ್ರು ಕೂಡ ತಿಳ್ಕೊಂಡ್ಬಿಟ್ರೆ ಆ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಬಹಳಷ್ಟು ಮಾಸ್ಟರ್ ಜೀವನಗಳಲ್ಲಿ ಅದಕ್ಕೆ ಹೇಳೋದು, ಬಹಳಷ್ಟು ಆತ್ಮಕಥೆಗಳನ್ನ ಓದ್ಬೇಕು. ಜೀವನದ ಆತ್ಮಕಥೆಗಳನ್ನ ಹೆಚ್ಚು 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 ಓದ್ತಾ ಇದ್ದಂಗೆ ಇದು ಎಲ್ಲಾ ಮಾಹಿತಿಗಳು ಕೂಡ ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಮತ್ತೆ ಆ ಜನ್ಮ ಬೇಕಾಗಿಲ್ಲ, ಮನುಕುಲದಲ್ಲೇ ನಾವು ಜನ್ಮ ತಾಳ್ತೇವೆ ಅನ್ನೋದು ತಿಳಿತೀವಿ. ಆತ್ಮಕಥೆಗಳನ್ನ ಓದ್ತಾ 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 ಇದ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಪ್ಪ ಈ ಜನ್ಮಗಳು. ಅವ್ರು ಎಷ್ಟು ಕಷ್ಟಗಳನ್ನ ನಿಭಾಯಿಸ್ತಾರೆ, ಎಷ್ಟು ಸುಖಗಳನ್ನ ಹೊಂದ್ತಾರೆ. ಅಪ್ಪ ನಾನು ಇವಾಗ ಎಷ್ಟಿದ್ದೀನಿ, ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಸಾಕಪ್ಪ. ಮತ್ತೆ ನಮ್ಗೆ ಪುನರ್ಜನ್ಮ ಅಂತ ಆದ್ರೆ ಮನುಷ್ಯ ಜನ್ಮನಾಗೆ ಹುಟ್ಟುತ್ತೀವಿ. ಮತ್ತೆ ನಾವು ಖನಿಜ ಸಂಪತ್ಗೂ ಹೋಗಲ್ಲ, ವೃಕ್ಷಕ್ಕೂ ಹೋಗಲ್ಲ, ಪ್ರಾಣಿಗೂ ಹೋಗಲ್ಲ. ಮತ್ತೆ ನಮ್ಗೆ ಪುನರಪಿ ಜನನ ಪುನರಪಿ ಮರಣ. ನಮ್ ಜ್ಞಾನಕ್ಕೆ, ನಮ್ಮ ಆತ್ಮಕ್ಕೆ ಆತ್ಮಜ್ಞಾನ ಸಿಕ್ಕುವವರೆಗೂ ನಾವು ಮತ್ತೆ 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 ಹುಟ್ಟಿ ಬರ್ತಾನೆ ಇರ್ತೇವೆ. ಹಾಗಾಗಿ ಈಗ ಸಿಕ್ಕಂತಹ ಈ ಅದ್ಭುತವಾದ ಒಂದು ಮನುಷ್ಯ ಜನ್ಮವನ್ನ ನಾವು ಅದ್ಭುತವಾಗಿ ಕಳೀತಾ ಹೋದ್ರೆ ಮಾಸ್ಟರ್ಸ್, ನಮಗೆ ಎಲ್ಲವೂ ಕೂಡ ಸಿಕ್ಕುತ್ತೆ ಆತ್ಮಜ್ಞಾನ ಅನ್ನೋದನ್ನ ಇಲ್ಲಿ ಪುನರ್ಜನ್ಮ ಅನ್ನೋ ಒಂದು ಟೈಟಲ್ ನಲ್ಲಿ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಟೈಟಲ್ ನಲ್ಲಿ ನಮ್ಮ ಪತ್ರಿ ಸರ್ ಅವರು ಹೇಳಿದಂತಹ ಡಾಕ್ಟರ್ ಜಿ.ಕೆ. ಸರ್ ಅವರು ಮನನ ಮಾಡಿ 12 ವರ್ಷ ತಮ್ಮ ಧ್ಯಾನ ಸಾಧನೆಯಲ್ಲಿ ಮತ್ತಷ್ಟು 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 ತಿಳಿತಾ ಹೋಗ್ತಾರೆ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಹೇಗೆ ಕನೆಕ್ಟ್ ಆಗುತ್ತೆ ಇದಕ್ಕೆ ಅಂತ ಅಂದ್ರೆ, ಸಮಸ್ಯೆ, ಏನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆಯಿಂದ ದೂರ ಬರಬಾರದು, ಆ ಸಮಸ್ಯೆಯಲ್ಲಿ ಅಡಗಿರುವ ಒಂದು ಗಿಫ್ಟ್ ಏನು ಅಂತ ನಾವು ತಿಳ್ಕೊಬೇಕು. ಏನೋ ಒಂದು ಗಿಫ್ಟ್ ಇದೆ, ಅದನ್ನ ನಾವು ಪಡಿಲಿಕ್ಕೆ ಬಂದಿದ್ದೇವೆ ಅಷ್ಟೇ. ಆ ಆತ್ಮ ಜ್ಞಾನವನ್ನ ನಾವು ಪಡಿಲಿಕ್ಕೆ ಬಂದಿದ್ದೇವೆ. ಇದು ಎಲ್ಲವೂ ಕೂಡ ನಾವು ಪ್ರಾಪಂಚಿಕ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಆರೋಗ್ಯ ಅನಾರೋಗ್ಯ, ಪ್ರತಿಯೊಂದಕ್ಕೂ ನಾವು ಆಧ್ಯಾತ್ಮಿಕ ಜೀವನವನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಮಾಸ್ಟರ್. ಪ್ರಾಪಂಚಿಕ ಜೀವನದಲ್ಲಿ ಇರಬಾರ್ದು. ಇಮಿಡಿಯೇಟ್ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಕನೆಕ್ಟ್ ಮಾಡ್ಬಿಡ್ಬೇಕು. ಎಸ್, ಏನೋ ಕಲಿಸ್ಲಿಕ್ಕೆ ಬಂದಿದೆ, ಎಸ್, ಯಾರೋ ಏನೋ ಅಂದ್ರೆ ಮನೆಯಲ್ಲಿ ಇವತ್ತೇನೋ ನಾನು ಕಲಿಬೇಕು, ಅದಕ್ಕಾಗೆ ಬಂದಿದೆ. ಏನೋ ಒಂದ್ ಸಮಸ್ಯೆ ಆಯ್ತು, ಏನೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಏನೋ ಬಾಸ್ ಕಡೆಯಿಂದ ಏನೋ ಅಂದ್ರು ನಮ್ಗೆ, ಎಸ್ ನಾನೇನೋ ಕಲಿಬೇಕು. ಇಮಿಡಿಯೇಟ್ ಆಗಿ ಮಾಸ್ಟರ್ಸ್, ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆಲ್ಲ ಇರುವಂತಹ ಆಯುಧ ಏನ್ ಗೊತ್ತಾ, ಪ್ರಾಪಂಚಿಕ ಜೀವನವನ್ನೆಲ್ಲ ನಾವು ಕನೆಕ್ಟ್ ಮಾಡ್ಬೇಕು ಆಧ್ಯಾತ್ಮಿಕ ಜೀವನಕ್ಕೆ ಅಷ್ಟೇ ಮಾಸ್ಟರ್. ಏನೋ ಒಂದ್ ಬಂತು, ಯಾವ್ದೋ ಒಂದು ನಮ್ಗೆ ಏನೋ ಸಮಸ್ಯೆ ಬಂತು ಅಂತ ಚಕ್ ಅಂತ ಒಂದು ಆಯುಧ ಇಟ್ಕೊಂಡ್ಬಿಡ್ಬೇಕು, ಆಧ್ಯಾತ್ಮಿಕ ಆಯುಧ. ಅದ್ರ ಜೊತೆ ಫೈಟ್, ಆಧ್ಯಾತ್ಮಿಕ ಆಯುಧದ ಜೊತೆ ಪ್ರಾಪಂಚಿಕ ಆಯುಧದ ಫೈಟ್ ಮಾಡ್ತಾ ಹೋಗ್ಬೇಕು. ಹಂಗೆ ಫೈಟ್ ಮಾಡ್ತಾ ಹೋದ್ರೆ ಮಾಸ್ಟರ್ಸ್, ನಮಗೆ ಗೆಲುವು ಅನ್ನಿದ್ದು ಶತಸಿದ್ಧವಾಗಿರುತ್ತೆ. ನಾವು ಯಾವುದೇ ಕಷ್ಟಗಳನ್ನೇ ಪಡಂಗಿಲ್ಲ.
ಒಟ್ಟಿನಲ್ಲಿ ಧ್ಯಾನ ಸಾಧನೆ ಅನ್ನೋದು ವೆರಿ ಇಂಪಾರ್ಟೆಂಟ್, ಸ್ವಾಧ್ಯಾಯ ಅನ್ನೋದು ವೆರಿ ಇಂಪಾರ್ಟೆಂಟ್, ಸಜ್ಜನ ಸಾಂಗತ್ಯ ವೆರಿ 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 ಇಂಪಾರ್ಟೆಂಟ್. ಇದಿಷ್ಟನ್ನು ನೀವು ಮಾಡ್ತಾ ಹೋಗ್ಬೇಕು ಮಾಸ್ಟರ್. ಇದೇ ಈ ದಿನದ ಪುನರ್ಜನ್ಮ ಇನ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಮಾಸ್ಟರ್ಸ್. ದಯವಿಟ್ಟು ಯಾರಿಗಾರು ಏನಾರು ಕ್ವೆಶನ್ಸ್ ಇದ್ರೆ ಏನಾರು ಕೇಳ್ಬೇಕು ಅಂದ್ರೆ ಖಂಡಿತ ಮಾತಾಡ್ತಾ ಹೋಗೋಣ.